ಕೌಶಲ್ಯನಿಗೆ ತನ್ನ ಇಬ್ಬರು ಮಕ್ಕಳು, ಮಗಳು ಕಾವ್ಯ ಅಂದ್ರೆ ತುಂಬಾನೇ ಇಷ್ಟ. ಮೂವರನ್ನು ಸರಿಸಮವಾಗಿ ಬೆಳೆಸಿ ಮೂವರನ್ನು ತುಂಬಾ ಚೆನ್ನಾಗಿ ಒಂದೇ ರೀತಿಯಲ್ಲಿ ಚೆನ್ನಾಗಿ ಓದಿಸಿದ್ರು. ಮಕ್ಕಳ ವಿದ್ಯಾಭ್ಯಾಸ ಮುಗಿದ ನಂತರ ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಕೌಸಲ್ಯ ಅಂದಿನಿಂದ ಅವರಿಗೆ ಒಳ್ಳೆ ಒಳ್ಳೆ ಸಂಬಂಧವನ್ನು ಹುಡುಕಾಡ್ತಾ ಇದ್ರು. ಆದ್ರೆ ಕೌಶಲ್ಯನಿಗೆ ತಕ್ಕ ಹಾಗೆ ಸೊಸೆಯನ್ನು ಹುಡುಕೋದು ಮಾತ್ರ ತುಂಬಾನೇ ಕಷ್ಟ ಆಗಿತ್ತು. ಯಾಕೆ ಅಂದ್ರೆ ಕೌಶಲ್ಯನಿಗೆ ಇಷ್ಟವಾದ ಹುಡುಗಿ ರಾಜೇಶಿಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಹಾಗೆ ರಾಜೇಶಿಗೆ ಹುಡುಗಿ ಇಷ್ಟ ಆದ್ರೆ ಆ ಹುಡುಗಿ ಕೌಶಲ್ಯನಿಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಆ ಕಾರಣದಿಂದ ಹುಡುಗಿ ನೋಡುವ ವಿಚಾರದಲ್ಲಿ ರಾಜೇಶಿಗೆ ತುಂಬಾನೇ ಕೋಪ ಬಂದು, ಏನಮ್ಮ, ವಾರದಲ್ಲಿ 2 ಹುಡುಗಿಯ ಮನೆಗೆ ನೋಡ್ಲಿಕ್ಕೆ ಅಂತ ಹೋಗ್ತೀವಿ. ಅದ್ರಲ್ಲಿ ನನಗೆ ಇಷ್ಟ ಆದ್ರೆ ಆ ಹುಡುಗಿ ನಿನಗೆ ಇಷ್ಟ ಆಗೋದಿಲ್ಲ, ನಿನಗೆ ಇಷ್ಟ ಆದ್ರೆ ನನಗೆ ಇಷ್ಟ ಆಗೋದಿಲ್ಲ. ನೀವು ಏನಾದ್ರೂ ಮಾಡಿ ನನಗೆ ಮದುವೆ ಆಗದ ರೀತಿ ಮಾಡ್ಬಿಡ್ತೀರಾ. ಪ್ರತಿ ಸಲ ಮದುವೆಗೆ ಹುಡುಗಿ ನೋಡ್ತೀನಿ ಅಂತ ಆಫೀಸಲ್ಲಿ ಪದೇ ಪದೇ ರಜೆ ಮಾಡ್ತಾ ಇದ್ದೀನಿ. ಅದರಿಂದ ನನಗೂ ಕೂಡ ತುಂಬಾ ನಾಚಿಕೆ ಆಗ್ತಿದೆ. ಈಗೇನೆ ಸ್ವಲ್ಪ ದಿನ ಹೋದ್ರೆ ಆಮೇಲೆ 4 ಜನ 4 ರೀತಿ ಆಫೀಸಲ್ಲಿ ನನ್ನ ತಮಾಷೆ ಮಾಡ್ತಾರೆ. ಯಾಕಮ್ಮ ಎಲ್ಲರ ಮಧ್ಯೆ ನನ್ನ ಮರ್ಯಾದೆ ಹೋಗುವ ರೀತಿ ಮಾಡ್ತೀರಾ ನೀವು? ಸುಮ್ನಿರೋ. ನಾನೊಂದು ಹುಡುಗಿನ ನೋಡಿ ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಸರಿ ಅಂತ ನಿನಗೆ ಹೇಳಿದ್ರೆ ನೀನೇನೋ ಆ ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಬೇಡ ಅಂತ ಹೇಳ್ಬಿಡ್ತೀಯ. ಸರಿ, ನಿನಗೆ ಇಷ್ಟ ಆದ ಹುಡುಗಿನ ಈ ಮನೆ ಸೊಸೆಯಾಗಿ ತಗೊಂಬರೋಣ ಅಂತ ನೋಡಿದ್ರೆ ಅವಳು ಕೂಡ ಸರಿ ಇರೋದಿಲ್ಲ. ಈ ಮನೆಗೆ ದೊಡ್ಡ ಸೊಸೆಯಾಗಿ ಬರೋವಳಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರ್ಬೇಕಲ್ವಾ? ಸರಿಯಮ್ಮ, ಹಾಗಾದ್ರೆ ಇದುವರೆಗೂ ನೋಡಿದಂತ ಸಂಬಂಧನ ನಿಲ್ಸಿ. ಇನ್ನು ಸ್ವಲ್ಪ ದಿನಗಳ ಕಾಲ ಯಾವ ಸಂಬಂಧಕ್ಕೂ ಹೋಗೋದೇ ಬೇಡ. ನನಗೆ ಆಫೀಸ್ ಕೆಲ್ಸದ ಮೇಲೆ ಒಂದು 10 ದಿನ ಹೊರಗಿನ ಊರಿಗೆ ಹೋಗ್ಬೇಕಾಗಿದೆ. ಹೀಗೆ ರಾಜೇಶ್ ಪಕ್ಕದ ಊರಿಗೆ ಆಫೀಸ್ ಕೆಲ್ಸದ ಮೇಲೆ ಹೋಗಿದ್ದ. ಹಾಗೆ ಆಫೀಸ್ ಕೆಲ್ಸದ ಮೇಲೆ ಹೋಗಿದ್ದಾಗ ಪಕ್ಕದ ಊರಿನಲ್ಲಿ ಸುಬ್ರಹ್ಮಣ್ಯನವರ ಮಗಳಾದ ಕೀರ್ತಿ ಅವನಿಗೆ ಇಷ್ಟವಾದ್ಲು. ಕೀರ್ತಿ ಆ ಕಡೆ ಬಂದಂತಹ ಆಫೀಸರಿಗೆ ಅಡಿಗೆ ಮಾಡಿ ಕೊಡುವಂತ ಕೆಲಸ ಮಾಡ್ತಾ ಇದ್ಲು. ಕೀರ್ತಿನ ನೋಡಿ ಅವನಿಗೆ ಕೂಡ ತುಂಬಾನೇ ಇಷ್ಟವಾಯಿತು. ಕೀರ್ತಿ ಬಗ್ಗೆ ಅಮ್ಮನಿಗೆ ಹೇಳಿ ಕೀರ್ತಿಯನ್ನು ಮದುವೆ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದ್ರೆ ಎಲ್ಲಿ ಸಂಬಂಧನ ಹೊಡೆದಾಕ್ತಾರೆ ಅಂತ ಮದುವೆ ಮಾಡ್ಕೊಂಡು ಕೀರ್ತಿನ ಮನೆಗೇನೆ ಕರ್ಕೊಂಬಂದ್ಬಿಟ್ಟ. ಏನೋ, ನಾನ್ ನಿನ್ಗೆ ಹುಡುಗಿನ ತಾನೇ ಹುಡುಕ್ತಾ ಇದ್ದೀನಿ. ನಾನು ಅಷ್ಟೊಂದು ಒಳ್ಳೆ ಒಳ್ಳೆ ಹುಡುಗಿನೆಲ್ಲ ನೋಡಿದ್ರೆ ಅದ್ ಬೇಡ ಅಂತ ಹೇಳಿ ನೀನು ನಿನ್ನಿಷ್ಟಕ್ಕೆ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀಯಾ? ನಿನಗೆ ಮದುವೆ ಕೂಡ ಮಾಡದಷ್ಟು ನಾನು ತಾಯಿ ಆಗ್ಬಿಟ್ನಾ? ನಿನ್ ಕಣ್ಣಿಗೆ ನಾನು ಹಾಗೆ ಕಾಣಿಸ್ತಿದ್ದೀನಾ? ಈ ಹುಡುಗಿ ನಿನಗೆ ಇಷ್ಟ ಆದ್ರೆ ನನ್ ಜೊತೆ ನೀನು ಹೇಳ್ಬೇಕಾಗಿತ್ತು ತಾನೆ. ನಾನ್ ನಿನ್ಗೆ ಮದುವೆ ಮಾಡಿ ಬಿಡ್ತಾ ಇದ್ದೆ ಅಲ್ವಾ? ಹೀಗೆ ಕಳ್ಳನ ಹಾಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದೀಯಾ? ಅಮ್ಮ, ನನಗೆ ಇಷ್ಟ ಆದ ಹುಡುಗಿ ನಿಮಗೆ ಇಷ್ಟ ಆಗೋದಿಲ್ಲ. ಅದ್ರಲ್ಲಿ ಇವಳು ಹಳ್ಳಿಯ ಹುಡುಗಿ, ಇವಳಿಗೆ ವಿದ್ಯಾಭ್ಯಾಸನೂ ಇಲ್ಲ. ಆಗಿರುವಾಗ ಈ ಹುಡುಗಿನ ನೀನು ಹೇಗೆ ಒಪ್ತೀಯ ಅಂತಾನೆ ನೀನು ಬೇಡ ಅಂತ ಹೇಳ್ಬಿಡ್ತೀಯ ಅಂತ ಇವಳನ್ನ ಮದ್ವೆಯಾಗಿ ನಾನ್ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ರಾಜೇಶ್ ಹೇಳಿದ ಮಾತಿಗೆ ಕೌಶಲ್ಯನಿಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲಿಲ್ಲ. ಆದ್ರಿಂದ ಸರಿ ಅಂತ ಒಪ್ಪಿಕೊಂಡು ಕೀರ್ತಿನ ಸೊಸೆಯಾಗಿ ಒಪ್ಕೊಂಡ್ರು. ಈ ಕೀರ್ತಿ ಸ್ವಲ್ಪ ದಿನದಲ್ಲೇ ಅತ್ತೆ ಜೊತೆ ಬೆರೆತೇ ಹೋದ್ಲು. ಕೀರ್ತಿಗೆ ಅತ್ತೆ ಜೊತೆ ಬೇಗನೆ ಒಳ್ಳೆ ಹೆಸರು ತಗೋಬೇಕು ಎನ್ನುವ ಆಸೆ ಅತಿಯಾಗಿತ್ತು. ಅದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಅತ್ತೆ ಎದ್ದೇಳಕ್ಕೆ ಮುಂಚೆ ಎಲ್ಲ ಕೆಲಸವನ್ನು ಮಾಡಿ ಕೌಶಲ್ಯ ಎದ್ದು ಬರುವಾಗ ಟೀಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಕೀರ್ತಿ ಅವರ ಜೊತೆ ಬೆರೆತೇ ಹೋದ್ಲು. ಇದರಿಂದ ಕೌಶಲ್ಯನಿಗೆ ಕೀರ್ತಿಯನ್ನು ನೋಡಿದ್ರೆ ತುಂಬಾ ಸಂತೋಷ. ತನ್ನ ಮಗನಾದ ರಾಜೇಶಿಗೆ ಕೂಡ ಒಂದು ಒಳ್ಳೆ ಹುಡುಗಿಯನ್ನು ನೋಡ್ಬೇಕು ಅಂತ ಕುಸುಮ ಎನ್ನುವ ಹುಡುಗಿಯನ್ನು ತೋರಿಸಿ ಅವನಿಗೆ ನೋಡಲು ಹೇಳಿದ್ರು. ರಾಜೇಶು, ನಿನಗೆ ನಾನು ಒಂದು ಒಳ್ಳೆ ಹುಡುಗಿನ ನೋಡಿದೀನಿ. ಹುಡುಗಿ ಓದಿರುವ ಹುಡುಗಿ, ನಿನಗೂ ಸರಿಯಾದ ಜೋಡಿ. ಈ ಮನೆಗೂ ಒಳ್ಳೆ ಸೊಸೆ ಆಗ್ತಾಳೆ, ದಿಕ್ಕಿನೇ ಸರಿಯಾದ ಜೋಡಿ ಆಗಿರ್ತಾಳೆ ಅಂತ ಕುಸುಮನ ನೋಡ್ದೆ. ನೀನು ಕೂಡ ಒಮ್ಮೆ ಹೋಗಿ ನೋಡಿ ಬಾ. ನಿನಗೆ ಸರಿ ಅಂತ ಆದ್ರೆ ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಮದುವೆಯನ್ನು ಮಾಡಿಸ್ಬಿಡೋಣ. ಅಮ್ಮ, ನಿಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡೋಣ. ಇವತ್ತು ಸಂಜೆ ಆಫೀಸಿಂದ ಬಂದ ನಂತರ ಹೋಗಿ ನೋಡಿ ಬರೋಣ. ಜೊತೆ ಆ ಹುಡುಗಿಯ ಫೋಟೋ ಏನಾದ್ರೂ ಇದ್ರೆ ನನಗ್ ಕೊಡಿ. ನಾನು ಆಫೀಸಿಂದ ಎಲ್ಲಾದ್ರೂ ತಡವಾಗಿ ಬಂದ್ರೂ ಕೂಡ ನೀವು ಹೋಗಿ ನೋಡಿ ಬರ್ಬೋದಲ್ವಾ? ನಾನು ಫೋಟೋದಲ್ಲೇ ನೋಡಿ ಓಕೆ ಅಂತ ಹೇಳ್ಬೋದು. ಅದರಿಂದನೇ ಹೇಳ್ತಾ ಇದ್ದೀನಿ, ಫೋಟೋ ಏನಾದ್ರೂ ಇದ್ರೆ ಹುಡುಗಿದು ಕೊಡಿ. ಆಗ ತಕ್ಷಣ ಕೌಸಲ್ಯ ಅವರ ಕೈಯಲ್ಲಿದ್ದ ಫೋಟೋವನ್ನು ತೋರಿಸಿದ್ರು. ಹುಡುಗಿಯನ್ನು ಫೋಟೋದಲ್ಲೇ ನೋಡಿ ಒಪ್ಪಿಕೊಂಡ ರಾಜೇಶ್ ತಾಯಿಗೆ ಕೂಡ ಹೇಳಿದ. ಹೀಗೆ ಎಲ್ಲರಿಗೂ ಇಷ್ಟವಾದ ಕಾರಣ ರಾಜೇಶಿಗೂ ಕುಸುಮನಿಗೂ ಮದುವೆ ಮಾಡಿ ತುಂಬಾ ವೈಭೋಗದಿಂದ ಮನೆ ಕರ್ಕೊಂಡ್ಬಂದ್ರು. ಅವರು ಮನೆಗೆ ಬಂದ ನಂತರ ಅವರನ್ನು ನೋಡಿ ಕೀರ್ತಿ ಸಣ್ಣ ಸೊಸೆನೇ ಅತ್ತೆಗೆ ತುಂಬಾ ಇಷ್ಟ ಆದವಳು ಅಂತ ಅವಳು ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೊಡ್ತಿದ್ಲು. ಕುಸುಮ ಮದುವೆಯಾದ ಮೊದಲನೇ ದಿನ ತುಂಬಾ ಸಂತೋಷವಾಗಿ ಇದ್ಲು. ಎಲ್ಲರಿಗೋಸ್ಕರ ವಿಧ ವಿಧವಾದ ಅಡಿಗೆಯನ್ನು ಮಾಡಿ ಎಲ್ಲರೂ ತಿಂತಾರೆ ಅಂತ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲ ಸಿದ್ಧಪಡಿಸಿ ಇಟ್ಟಿದ್ಲು. ಏನಮ್ಮ, ಇಷ್ಟು ಬೆಳಿಗ್ಗೆನೆ ಎದ್ದು ಇಷ್ಟು ವಿಧ ವಿಧವಾದ ಅಡಿಗೆಯನ್ನೆಲ್ಲ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ರೆಡಿ ಮಾಡಿ ಇಟ್ಟಿದೀಯಾ? ನೀನು ಓದಿದ ಹುಡುಗಿ, ನಿನಗೆ ಇದೆಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ನಾನ್ ಅನ್ಕೊಂಡಿದ್ರೆ ನೀನೇನು ಇಷ್ಟು ಬೇಗ ಬೆಳಿಗ್ಗೆ ಎದ್ದು
ಎಲ್ಲ ಅಡಿಗೆಗಳನ್ನ ಮಾಡಿಟ್ಟಿದೀಯಾ? ಅತ್ತೆ, ನಾನೇನು ಅಷ್ಟು ಬೇಗ ಎದ್ದಿಲ್ಲತ್ತೆ. ನಾನು ಕೂಡ ಇವತ್ತು ತಡವಾಗಿ ಎದ್ದಿದ್ದು. ನಾನು ದೊಡ್ಡ ಅಡಿಗೆನು ಮಾಡಿಲ್ಲತ್ತೆ. ಬಾಯ್ಲ್ ಮಾಡಿದ ಮೊಟ್ಟೆ, ಬಾಯ್ಲ್ ವೆಜಿಟೇಬಲ್ಸ್, ಆಮೇಲೆ ಜ್ಯೂಸ್. ಹಬ್ಬ ಪರವಾಗಿಲ್ವೇ? ಇಷ್ಟು ದಿನಗಳ ಬಳಿಕ ನಮಗೆ ಆರೋಗ್ಯವಾಗಿ ನೀನು ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತಾ ಇದೀಯಾ. ತುಂಬಾ ದಿನಗಳ ನಂತರ ಹೀಗೆ ಲೈಟ್ ಆಗಿ ಫುಡ್ನ ಊಟ ಮಾಡೋದ್ರೇನೆ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರೋದು. ಕೌಶಲ್ಯ ಹಾಗೆ ಹೇಳ್ತಾ ಇದ್ದಂಗೆ ಕೀರ್ತಿ ತುಂಬಾ ಆಶ್ಚರ್ಯಪಟ್ಟು ಅತ್ತೆಯನ್ನು ನೋಡಿದ್ಲು. ಏನತ್ತೆ ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಮನೇಲಿರೋರಿಗೆ ಇಡ್ಲಿ, ದೋಸೆ, ಪೂರಿ, ಪೊಂಗಲ್ ಅಂತ ತಾನೆ ಎಲ್ರಿಗೂ ಇಷ್ಟ. ನೀವೇನಂದ್ರೆ ಇವಾಗ ಕುಸುಮನ್ ಜೊತೆ ಹೀಗೆ ಹೇಳ್ತಾ ಇದ್ದೀರಾ? ನಿಮಗೆ ಈ ರೀತಿ ಫುಡ್ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಈ ರೀತಿ ಅಡಿಗೆನ ಮಾಡಿ ಕೊಡ್ತಾ ಇದ್ದೆ ಅಲ್ವಾ? ನಾನು ಹಾಗೆಲ್ಲ ಹೇಳಲಿಕ್ಕೆ ಬರ್ಲಿಲ್ಲಮ್ಮ ಕೀರ್ತಿ. ತುಂಬಾ ದಿನಗಳ ನಂತರ ಇಷ್ಟೊಂದು ಲೈಟ್ ಫುಡ್ ನ ತಗೊಳ್ತಾ ಇದ್ದೀವಲ್ವಾ, ಈ ರೀತಿ ಅಡಿಗೆಯನ್ನು ತಿನ್ನೋದು ಕೂಡ ಒಳ್ಳೇದು ಅಂತ ಹೇಳ್ದೆ ಅಷ್ಟೇ. ಆದ್ರೂ ನೀನ್ ಮಾಡುವ ಅಡಿಗೆ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವಿಬ್ರು ಒಬ್ರಿಗೊಬ್ರು ಅನ್ಯೋನ್ಯವಾಗಿರಿ, ಒಬ್ರಿಗೊಬ್ರು ಬೇಜಾರ್ ಮಾಡ್ಕೋಬೇಡಿ. ಇಬ್ಬರ ಕೈ ರುಚಿ ಅಡಿಗೆ ಕೂಡ ತುಂಬಾನೇ ಚೆನ್ನಾಗಿದೆ. ಹೀಗೆ ದಿನಗಳು ಕಳೀತಾ ಇತ್ತು. ಒಬ್ಬರಿಗೊಬ್ಬರು ಅತ್ತೆಯಿಂದ ಒಳ್ಳೆ ಹೆಸರನ್ನು ಪಡಿಬೇಕು ಅಂತ ಒಬ್ಬರಿಗೊಬ್ಬರು ಪೈಪೋಟಿ ಮಾಡ್ಕೊಂಡು ಅಡಿಗೆಯನ್ನು ಮಾಡ್ತಾ ಇದ್ರು. ಅತ್ತೆ, ನಿಮ್ಗೆ ಯಾವ ರೀತಿ ಅಡಿಗೆ ಬೇಕು ಅಂತ ಒಬ್ರು, ಅತ್ತೆ ನೀವು ಯಾವ ರೀತಿ ಊಟ ಮಾಡ್ತೀರಾ ಅಂತ ಇನ್ನೊಬ್ರು. ಹೀಗೆ ಕೌಶಲ್ಯನ ಒಂದು ಕ್ಷಣ ಕೂಡ ಸುಮ್ನೆ ಕೂರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸರಿ, ನಿದ್ರೆ ಮಾಡುವಾಗಾದ್ರೂ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂದ್ರೆ ಅಲ್ಲಿ ಕೂಡ ಇಬ್ಬರು ಸೊಸೆಂದಿರು ಬಂದು ಎಬ್ಸಿ ಅತ್ತೆ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನೆ ಇದ್ರು. ಯಾವುದು ಬೇಡ, ಈ ತಲೆನೋವೇ ಬೇಡ ಅಂತ ಕೌಶಲ್ಯ ಅವರ ಅಕ್ಕನಾದ ಸುಜಾತನ ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ರು. ಅತ್ತೆ, ಬ್ಯಾಗಲ್ಲಿ ನಿಮ್ ಬಟ್ಟೆ, ಸೀರೆ, ನಿಮ್ಗೆ ಬೇಕಾದ ವಸ್ತುಗಳನ್ನ ತೆಗ್ದಿಡ್ಬೇಕಾ? ಅತ್ತೆ, ನಿಮ್ ಬ್ಯಾಗಲ್ಲಿ ನಿಮ್ಮ ಸೋಪು, ಟವಲು ಎಲ್ಲನೂ ತೆಗ್ದಿಡ್ಲಾ ಅತ್ತೆ? ಅತ್ತೆ, ನಿಮ್ಗೆ ಬೇಕಂದ್ರೆ ಇನ್ನೊಂದ್ ಜೊತೆ ನಿಮ್ಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತೆಗ್ದಿಡ್ಲಾ? ಯಾಕೆ ಅಂದ್ರೆ ನಿಮ್ಗೆ ಹೋಗೋ ಜಾಗದಲ್ಲಿ ಏನಾದ್ರೂ ತೊಂದ್ರೆ ಆಗ್ಬೋದಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಆಗಲ್ಲಮ್ಮ. ನನಗ್ ಬೇಕಾದ ವಸ್ತುಗಳನ್ನ ನಾನೇ ತೆಗ್ದಿಟ್ಕೋತೀನಿ. ನೀವಿಬ್ರು ಆರಾಮವಾಗಿರಿ. ಹೀಗೆ ಕೌಶಲ್ಯ ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಹೋದ್ರು. ಅಲ್ಲೋಗಿ ಚೆನ್ನಾಗೇ ಇದ್ಲು. ಆದ್ರೆ ಕೌಶಲ್ಯನ ಮುಖ ಯಾಕೆ ಬಾಡಿ ಹೋಗಿದೆ ಅಂತ ಸುಜಾತ ಏನು ಕೇಳಲು ಹೋದ್ಲು. ನನ್ನ ಇಬ್ಬರ ಸೊಸೆಯರ ಕೈಯಲ್ಲಿ ಸಿಕ್ಕಾಕೊಂಡು ನಾನ್ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀನಿ. ಇಬ್ರು ಒಳ್ಳೆ ಹೆಣ್ಮಕ್ಳೆ, ಆದ್ರೆ ನನ್ನ ಕೈಯಿಂದ ಒಳ್ಳೆ ಹೆಸರನ್ನು ಪಡಿಬೇಕು ಅಂತ ಒಬ್ರಿಗೊಬ್ರು ಪೈಪೋಟಿ ಮಾಡ್ಕೊಂಡು ನನ್ ಮೇಲೆ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾನೆ ಇದ್ದಾರೆ. ಸರಿ, ಕೀರ್ತಿ ಏನಾದ್ರೂ ಅರ್ಥ ಮಾಡ್ಕೋತಾಳೆ ಅಂತ ಅವಳ ಜೊತೆ ಹೋದ್ರೆ ಅವಳು ಕೂಡ ಇವಳ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾನೆ ಇಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೌಶಲ್ಯ, ಇಷ್ಟು ದಿನ ನಡೆದಿದ್ದೇನೋ ನಡೆದೋಯ್ತು. ನಿನ್ನ ಇಬ್ಬರು ಸೊಸೆಂದಿರ್ನ ಕೂರ್ಸಿ ಅವರಿಗೆ ಅರ್ಥ ಆಗುವ ರೀತಿ ಯಾವತ್ತಾದ್ರೂ ನೀನು ಮಾತಾಡಿದ್ಯಾ? ಇಲ್ಲಕ್ಕ, ನಾನು ಒಂದಿನ ಕೂಡ ಹಾಗೆಲ್ಲ ಮಾತಾಡಿಲ್ಲ. ಇಬ್ಬರಿಂದ ನನ್ನ ಪ್ರಾಣ ಹೋಗ್ಬಿಡುತ್ತೆ ಅಂತ ಇಲ್ಲಿಗೆ ಹೊರಟು ಬಂದೆ. ನೀನು ಕೂಡ ಅರ್ಥ ಮಾಡ್ಕೊಂಡು ಇಬ್ಬರು ಸೊಸೆಂದಿಯನ್ನ ಒಂದ್ ಪಕ್ಕ ಕೂರಿಸಿ ಅವರಿಬ್ಬರು ಮಾಡುವ ಕೆಲಸದಿಂದ ನಿನಗೆ ಎಷ್ಟು ತೊಂದರೆಯಾಗುತ್ತೆ. ಅವರಿಬ್ಬರು ಅನ್ಯೋನ್ಯದಿಂದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ರೆ ಅದು ನೋಡವರ ಕಣ್ಣಿಗೆ ಕೂಡ ಚೆನ್ನಾಗಿರುತ್ತೆ, ಮನೆಯಲ್ಲಿ ಕೂಡ ಸಂತೋಷ ಇರುತ್ತೆ, ಗಂಡಂದಿರಿಗೂ ಸಂತೋಷವಾಗುತ್ತೆ ಅಂತ ನಿನ್ನ ಸೊಸೆಂದಿರಿಗೆ ಎಲ್ಲ ವಿಷಯವನ್ನು ಹೇಳ್ಬೇಕಾಗಿತ್ತು. ಇನ್ನು ಮನೆಯಲ್ಲಿ ಕೆಲಸ ಅಂದ್ರೆ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹಂಚಿಕೊಂಡು ಹೇಗೆ ಮಾಡಬೇಕು, ಯಾವ ಸಂಪ್ರದಾಯದಲ್ಲಿ ಮಾಡಬೇಕು, ಯಾವ ಕೆಲಸನ ಹೇಗೆ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನುವ ಹಾಗೆ ನೀನವರಿಗೆ ಕೂರಿಸ್ಕೊಂಡು ಹೇಳಿದ್ರೆ ಮನೆ ಜವಾಬ್ದಾರಿ ಕೂಡ ಅವರಿಗೆ ಅರ್ಥ ಆಗ್ತಾ ಇತ್ತು. ಅವರಿಗೆ ಅವರ ಜವಾಬ್ದಾರಿ ಏನು ಅಂತ ಗೊತ್ತಾಗದ ಕಾರಣದಿಂದನೇ ಮನೆಯಲ್ಲಿ ಈ ರೀತಿ ನಡೀತಾ ಇದೆ. ನೀನು ನಾಳೆನೆ ಹೊರಟು ನಿನ್ ಮನೆಗೆ ಹೋಗಿ ಅಲ್ಲಿರುವ ವಾತಾವರಣವನ್ನು ಬದಲಾಯಿಸು. ಸುಜಾತ ಹಾಗೆ ಹೇಳಿದಾಗ ಕೌಶಲ್ಯ ತಕ್ಷಣ ಮನೆಗೆ ಹೋಗಿ ತನ್ನ ಇಬ್ಬರು ಸೊಸೆಂದಿರನ್ನ ಒಂದ್ ಪಕ್ಕ ಕೂರಿಸಿ ಹೇಗೆ ಇರ್ಬೇಕು ಅಂತ ತನ್ನ ಇಬ್ಬರು ಸೊಸೆಂದಿರಿಗೆ ತುಂಬಾ ವಿವರವಾಗಿ ಹೇಳಿಕೊಟ್ಲು. ಅತ್ತೆಗೆ ಮಾತ್ರ ಪ್ರತಿದಿನ ಎಲ್ಲ ಕೆಲಸವನ್ನು ಮಾಡಿಕೊಟ್ರೆ ಸರಿಯಾಗಲ್ಲ, ತನ್ನ ಗಂಡಂದಿರನ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಇದ್ರೆ ಮಾತ್ರ ಜವಾಬ್ದಾರಿಯಿಂದ ಸೊಸೆಯಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಎಲ್ಲಾ ವಿಚಾರವನ್ನು ಹೇಳಿಕೊಟ್ರು. ಹೀಗೆ ಕೌಶಲ್ಯ ಹೇಳಿಕೊಟ್ಟ ಕಾರಣ ತನ್ನ ಅತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರಿಬ್ಬರು ಅಂದಿನಿಂದ ತಮ್ಮ ಗಂಡಂದಿರನ್ನ ಕೂಡ ನೋಡ್ಕೊಂಡು ಅವರಿಗೆ ಏನ್ ಬೇಕು ಬೇಡ ಅಂತ ತಿಳ್ಕೊಂಡು ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನ ಮಾಡಿದ್ರು. ಗಂಡನಾದ ರಾಜೇಶ್ ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಆದ್ರೆ ಕೀರ್ತಿ ಮಾತ್ರ ಆ ಹಣವನ್ನು ಫ್ರೆಂಡ್ಸ್ ಜೊತೆ ಸೇರಿ ತುಂಬಾನೇ ಖರ್ಚು ಮಾಡ್ತಿದ್ಲು. ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಹಣ ಇದ್ರೆ ಆ ಹಣವನ್ನು ಹೇಗೆ ಖರ್ಚು ಮಾಡೋದು ಅಂತ ಕೀರ್ತಿ ಆಲೋಚನೆ ಮಾಡ್ತಾ ಇದ್ಲು. ಇಲ್ಲದಿದ್ದರೆ ಆ ಹಣವನ್ನು ತೆಗೆದುಕೊಂಡು ಹೋಗಿ ಪಾರ್ಟಿ ಅದು ಇದು ಅಂತ ಸುತ್ತಾಡ್ಕೊಂಡು ಹಣವನ್ನು ಖರ್ಚು ಮಾಡ್ತಿದ್ಲು. ಹೀಗಿರುವಾಗ ಒಂದು ದಿನ ರಾಜೇಶ್ ತನ್ನ ಕೆಲಸವನ್ನು ಕಳೆದುಕೊಂಡ. ಅವನ ಹೆಂಡತಿ ಜೊತೆ ತನ್ನ ಕೆಲಸ ಹೋಯ್ತು ಅಂತ ಹೇಳುವಾಗ ಕೈಯಲ್ಲಿ ಹಣನೇ ಇರ್ಲಿಲ್ಲ. ರಾಜೇಶ್ ಅವನ ಹೆಂಡತಿಯ ಜೊತೆ, ನೋಡ್ದ ಕೀರ್ತಿ, ನಾನು ಸಂಪಾದನೆ ಮಾಡಿ ಹಣವನ್ನು ತಂದು ಕೊಡುವಾಗ
ಪಾರ್ಟಿ ಅದು ಇದು ಅಂತ ನೀನು ಹಣವನ್ನು ಖರ್ಚು ಮಾಡಿಬಿಟ್ಟೆ. ಇವಾಗ ನಾನು ನನ್ನ ಕೆಲಸನ ಕಳ್ಕೊಂಡೆ. ನನ್ನ ಕೆಲಸನ ಕಳ್ಕೊಂಡು 2 ವಾರ ಕೂಡ ನಮ್ಮಿಂದ ಸರಿಯಾಗಿ ಜೀವನ ಮಾಡ್ತಾ ಇಲ್ಲ. ಹಣವನ್ನು ಖರ್ಚು ಮಾಡುವುದು ತುಂಬಾ ಈಸಿ, ಆದ್ರೆ ಹಣವನ್ನು ಸಂಪಾದನೆ ಮಾಡ್ಬೇಕಾದ್ರೆ ಪಡಬೇಕಾದ ಕಷ್ಟ ಅಧಿಕ. ಇವಾಗ ನೋಡ್ದ, ಅವ್ರ ಜೊತೆ ಇವ್ರ ಜೊತೆ ₹1 ಕೈ ಚಾಚಬೇಕಾಗಿದೆ. ನಾನು ಸಂಪಾದನೆ ಮಾಡ್ಕೊಂಡು ತಂದು ಕೊಡುವ ಹಣವನ್ನು ನೀನು ಮನೆ ಖರ್ಚಿಗೆ ಎಲ್ಲ ಹೋಗಿ ಮಿಕ್ಕ ಉಳಿತಾಯವನ್ನು ತೆಗೆದಿಟ್ಟಿದ್ದಿದ್ರೆ ಇವತ್ತು ನಾವು ಇಷ್ಟೊಂದು ಕಷ್ಟಪಡಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಸಂಪಾದನೆ ಮಾಡುವ ಹಣವನ್ನು ಸ್ವಲ್ಪ ಭಾಗ ತೆಗೆದಿಡಬೇಕು. ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾನು ಸಂಪಾದನೆ ಮಾಡಿಕೊಡುವ ಹಣದಲ್ಲಿ ಸ್ವಲ್ಪ ಸಾಲವನ್ನೆಲ್ಲ ತೀರಿಸಿ ಸ್ವಲ್ಪ ಹಣವನ್ನು ತೆಗೆದು ಇಡು. ಈ ಕೆಲಸ ಹೋದ್ಮೇಲೆ ಕೂಡ ನನಗೆ ಇನ್ನೂ ಬುದ್ಧಿ ಬರದೇ ಇರ್ತದ ರೀ. ಇನ್ ಮುಂದೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ತಂದು ಕೊಡುವ ಹಣದಲ್ಲಿ ನಾನು ಮನೆ ಖರ್ಚಿಗೆ ಉಪಯೋಗ ಮಾಡಿ ಹೇಗೆ ಸ್ವಲ್ಪ ಹಣವನ್ನು ತೆಗೆದಿಡ್ತೀನಿ ಅಂತ ನೋಡಿ. ಆವಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಕೀರ್ತಿ, ಇದು ನೀನಾ? ಪರವಾಗಿಲ್ವೇ, ಹಣವನ್ನು ಕೂಡಿ ಇಡ್ತಾ ಇದೀಯ ಅಂತ ನೀವೇ ನನ್ನ ನೋಡಿ ಖುಷಿ ಪಡ್ತೀರಾ? ಪರವಾಗಿಲ್ಲ, ಇವಾಗ ನಿನ್ನೊಳಗೆ ಬದಲಾವಣೆ ಬಂತಲ್ಲ ಅಷ್ಟೇ ಸಾಕು. ಈ ಸಲ ನೀನೀಗೆ ಮಾಡ್ತೀಯ ಅಂತ ಹಣವನ್ನು ತಂದು ಕೊಡೋದೇನು ಇರೋದಿಲ್ಲ. ನಿನ್ ಜೊತೆನೆ ನನ್ನ ಸಂಪಾದನೆ ಹಣವನ್ನೆಲ್ಲ ತಂದು ಕೊಡ್ತೀನಿ. ಸರಿ ರೀ, ನನ್ ಜೊತೆನೆ ತಂದ್ಕೊಡಿ. ನನ್ ಜೊತೆ ಕೊಡದೆ ಯಾರ ಜೊತೆ ಕೊಡ್ತೀರಾ? ಹೀಗೆ ಸ್ವಲ್ಪ ದಿನಗಳ ನಂತರ ರಾಜೇಶ್ ಮತ್ತೆ ಆಫೀಸಿಗೆ ಹೋಗಲು ಆರಂಭಿಸಿದ. ಮತ್ತೆ ಹಣವನ್ನು ಸಂಪಾದನೆ ಮಾಡ್ಕೊಂಡು ಬಂದು ಕಷ್ಟಪಟ್ಟು ಆ ಹಣವನ್ನು ತೆಗೆದುಕೊಂಡು ಬಂದು ಹೆಂಡತಿಯ ಕೈಯಲ್ಲಿ ಕೊಟ್ಟ. ಕೀರ್ತಿ ಕೂಡ ರಾಜೇಶ್ ತಂದು ಕೊಡುವ ಹಣದಲ್ಲಿ ಸಾಲವನ್ನು ಕಟ್ಟಿ ಉಳಿದ ಹಣವನ್ನು ಸ್ವಲ್ಪ ಹಣವನ್ನು ಬೇಕು ಅಂತ ತೆಗೆದಿಡ್ತಾ ಇದ್ಲು. ಅಡಿಗೆಯನ್ನು ಕೂಡ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾ ಇದ್ಲು. ಸ್ವಲ್ಪ ದಿನ ಹೀಗೇನೆ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾ ಇದ್ಲು ಕೀರ್ತಿ. ಒಂದು ದಿನ ರಾಜೇಶ್, ಏನ್ ಕೀರ್ತಿ, ಸ್ವಲ್ಪನೇ ಅನ್ನ ಮಾಡಿದೀಯಾ? ಇಷ್ಟೇ ಅನ್ನ ಮಾಡಿದ್ರೆ ನಾವಿಬ್ರು ಹೆಂಗೆ ಹೊಟ್ಟೆ ತುಂಬಾ ಊಟ ಮಾಡೋದು? ಸಾರೇನು ಸಣ್ಣ ಮಕ್ಕಳಿಗೆ ಕೊಡುವ ಹಾಗೆ ಸಣ್ಣ ಕೋಪಲ್ಲಿ ಸ್ವಲ್ಪ ಇದು ಕೊಟ್ಟಿದೀಯಾ? ಊಟ ಅನ್ನೋದು ತೃಪ್ತಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾಗಿದ್ದು. ಆಮೇಲೆ ಕೂಡಿಟ್ಟ ಹಣವನ್ನೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಅಡಿಗೆ ಮಾಡೆ. ನೀವೇನ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಹೊಟ್ಟೆ ತುಂಬಾ ಊಟ ಮಾಡಬಾರ್ದು ರೀ. ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಹೊಟ್ಟೆಯಲ್ಲಿ ಏನಾದ್ರೂ ಗಡಬುಡ ಅಂತ ಶಬ್ದ ಬಂದ್ರೆ ಮತ್ತೆ ಅದಕ್ಕೋಸ್ಕರ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಆದ್ರಿಂದ ಕಡಿಮೆ ಊಟ ಮಾಡಿ. ಕಡಿಮೆ ಊಟ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಸ್ವಲ್ಪ ಹೊಟ್ಟೆ ಖಾಲಿಯಾಗಿ ಇಡ್ಬೇಕು ಅಂತ ನೀನ್ ಹೇಳೋದೇನೋ ವಾಸ್ತವನೇ. ಅದಕ್ಕೆ ಅಂತ ಊಟನೇ ಮಾಡದೇ ಇದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಹೀಗೆ ಕೀರ್ತಿ ಪ್ರತಿದಿನ ಏನೇ ಹೇಳಿದ್ರು ಅವಳು ಬದಲಾಗಲೇ ಇಲ್ಲ. ಹೀಗೆ ಹಾಕಿದ ಬಟ್ಟೆಯನ್ನೇ ಹಾಕೋದು, ಎಲ್ಲನೂ ಕಡಿಮೆ ಪ್ರಮಾಣದಲ್ಲೇ ಖರ್ಚು ಮಾಡುವುದು ಅಂತ ಹಾಗೇನೆ ಅಭ್ಯಾಸ ಮಾಡ್ಕೊಂಡಿದ್ಲು. ಪ್ರತಿಯೊಂದಕ್ಕೂ ಬೇಕು ಬೇಕು ಅಂತ ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಕೀರ್ತಿ ಮತ್ತು ರಾಜೇಶನ್ನು ನೋಡಲು ಕೌಸಲ್ಯ ರಘುರಾಮ್ ಬಂದಿದ್ರು. ಅವರಿಬ್ಬರು ಸ್ವಲ್ಪ ದಿನ ಮಗ ಮತ್ತು ಸೊಸೆಯ ಬಳಿ ಸಂತೋಷವಾಗಿ ಇರೋಣ ಅಂತ ಬಂದಿದ್ರು. ತಂದೆ ತಾಯಿನ ನೋಡಿದ ತಕ್ಷಣ ರಾಜೇಶ್ ಕಣ್ಣಲ್ಲಿ ಆನಂದ ಬಾಷ್ಪ. ಅವನು ತುಂಬಾ ದಿನಗಳ ನಂತರ ತಂದೆ ತಾಯಿನ ನೋಡ್ತಾ ಇದ್ದ. ತಂದೆ ತಾಯಿ ತುಂಬಾ ದಿನಗಳ ನಂತರ ನಮ್ನ ನೋಡ್ಲಿಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ಏನೇನ್ ಬೇಕೋ ಎಲ್ಲ ಅಡಿಗೆಯನ್ನು ಮಾಡಿಕೊಡು. ಏನು ಕಡಿಮೆ ಮಾಡ್ಬೇಡ. ನಾನು ಆಫೀಸಿಂದ ಮನೆಗೆ ಬರುವಾಗ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತರ್ತೀನಿ. ಈ ವಿಷಯದ ಬಗ್ಗೆ ನೀವು ನನಗೆ ಹೇಳಿಕೊಡ್ಬೇಕಾರಿ. ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಮನೆಯಲ್ಲೇ ಎಲ್ಲಾ ವಸ್ತುಗಳು ಇದೆ. ಇವಾಗ ನೀವು ಮತ್ತೆ ಎಲ್ಲ ವಸ್ತುಗಳನ್ನ ಮನೆಗೆ ತಂದು ಏನ್ ಮಾಡ್ತೀರಾ? ಅದೆಲ್ಲ ಮನೆಯಲ್ಲಿದ್ರೆ ಮತ್ತೆ ಪುನಃ ಹಾಳಾಗ್ತದೆ. ಖಾಲಿಯಾದ್ರೆ ನಾನೇ ಹೋಗಿ ಮತ್ತೆ ತಗೊಂಬರ್ತೀನಿ. ಮನೆಯಲ್ಲಿ ಏನೇನು ವಸ್ತುಗಳಿದೆ ಅಂತ ನನಗೆ ಗೊತ್ತಾಯ್ತು. ಸರಿ, ನೀನೇನು ತಗೊಂಬರ್ಬೇಕಾದ ಅವಶ್ಯಕತೆ ಇಲ್ಲ. ನಾನೇ ಬೇಕಾದ್ರೆ ಬರುವಾಗ ತಗೊಂಬರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ರಾಜೇಶ್ ಹೊರಟು ಹೋದ. ಕೀರ್ತಿ ರಘುರಾಮ್ ಮತ್ತು ಕೌಶಲ್ಯನಿಗೆ ರೆಸ್ಟ್ ಮಾಡಿ ಅಂತ ಹೇಳಿ ಅಡಿಗೆ ಮಾಡಲು ಅಂತ ಅಡಿಗೆ ಮನೆಗೆ ಹೋದ್ಲು. ಎಲ್ಲರಿಗೂ ಸಣ್ಣ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ಲು. ಅತ್ತೆ ಮಾವ ಬಂದ್ರು ಅಂತ ಅನ್ನ ಸಾಂಬಾರ್ ಪಲ್ಯ ಅಂತ ಎಲ್ಲ ಅಡಿಗೆಯನ್ನು ಮಾಡಿದ್ಲು. ಆನಂತರ 4 ಜನರಿಗೆ ಪ್ಲೇಟಲ್ಲಿ ಹಾಕಿ ಸಣ್ಣ ಸಣ್ಣ ಕೋಪಿನಲ್ಲಿ ಸಾರಿಟ್ಲು. ಅತ್ತೆ ಮಾವನ ಕರೆದ್ಲು. ಅಷ್ಟರಲ್ಲಿ ರಘುರಾಮ್ ಕೂಡ ಬಂದ. ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಅನ್ನವನ್ನು ನೋಡಿ ಊಟ ಮಾಡಲು ಬಂದು ಕೂತ್ರು. ಕೀರ್ತಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಲು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಏ ಮಾವ, ಅಡಿಗೆ ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಮ್ಮ. ನಿನಗೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ಗೊತ್ತು ಅಂತ ನಮಗೆ ಇದುವರೆಗೂ ಗೊತ್ತೇ ಆಗ್ಲಿಲ್ಲ. ಹೌದು ರೀ, ನಮ್ಮ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾಳೆ. ಇದನ್ನ ತಿಂತಾ ಇದ್ರೆ ಇನ್ನು ತಿನ್ಬೇಕು ಅನ್ಸುತ್ತೆ. ಸರಿ, ನೀವಿವಾಗ ಸಾರಲ್ಲಿ ಊಟ ಮಾಡಿ. ನಾನು ಹೋಗಿ ನಿಮಗೋಸ್ಕರ ಮಜ್ಜಿಗೆ ಅನ್ನ ತರ್ತೀನಿ. ನೀವಿವಾಗ ಊಟ ಮಾಡಿ. ಆ ಮಾತನ್ನು ಕೇಳಿ
ಕೀರ್ತಿ ತುಂಬಾನೇ ಹೆದರಿ ಹೋದ್ಲು. ಕೌಶಲ್ಯ ಅಡುಗೆ ಮನೆಗೆ ಹೋಗಿ ಅನ್ನವನ್ನು ನೋಡಿದ್ಲು. ಆದ್ರೆ ಅಲ್ಲಿ ಪಾತ್ರೆಯಲ್ಲಿ ಅನ್ನನೇ ಇರ್ಲಿಲ್ಲ. ಅದರಿಂದ ವೇಗವಾಗಿ ಹಾಲಿಗೆ ಬಂದ್ಲು. ಏನಮ್ಮ ಕೀರ್ತಿ, ನಿನಗೆ ಅಳತೆ ಗೊತ್ತಾಗಿಲ್ವಾ? ನೀವಿಬ್ರಿಗೆ ಮಾತ್ರ ಅಡಿಗೆ ಮಾಡಿರುವ ರೀತಿ ಅಡಿಗೆ ಮಾಡಿದೀಯಾ? ಇಲ್ಲಿ ನಾವು 4 ಜನ ಇದ್ದೀವಲ್ವಾ? ಇಂದ ನಿನಗೆ ಸಹಾಯ ಮಾಡ್ತೀನಿ. ಏನ್ ಅಡಿಗೆ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಗೊತ್ತು ಮಾಡ್ತೀನಿ. ತಕ್ಷಣ ರಾಜೇಶ್ ಅವಳನ್ನು ನೋಡಿ, ಹೀಗೆ ನಾನು ಮೊದ್ಲೇ ಹೇಳ್ದೆ ಅಲ್ವಾ, ತಂದೆ ತಾಯಿ ಬಂದಿದ್ದಾರೆ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದ್ರೆ ಮತ್ತೆ ನೀನು ನಿನ್ನ ಆಟವನ್ನು ಆರಂಭಿಸ್ಬಿಟ್ಟ. ಒಂದು ಮಾಡಿದ್ರೆ ಅತಿವೃಷ್ಟಿ, ಮಾಡದಿದ್ರೆ ಅನಾವೃಷ್ಟಿ. ಹಣವನ್ನು ತೆಗ್ದಿಟ್ರೆ ಭದ್ರವಾಗಿ ತೆಗ್ದಿಡೋದು, ಹಾಗೆ ಖರ್ಚು ಮಾಡಿದ್ರೆ ನೀರಂಗೆ ಖರ್ಚು ಮಾಡೋದು. ಇದೇ ತಾನೇ ನಿನ್ನ ಗುಣ. ಒಬ್ಬ ಕೇವಲವಾದ ಕ್ಯಾರೆಕ್ಟರ್ನ ತೋರಿಸ್ತಾ ಇದೀಯ. ನಿನ್ನಿಂದ ನನಗೆ ಆಗ್ತಾನೆ ಇಲ್ಲ. ಏನ್ರಿ ನೀವು? ಅತ್ತೆ ಮಾವ ಇಲ್ಲೇ ಕೂತ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಅವ್ರ ಮುಂದೆ ನೀವು ನನಗೆ ಜೋಕ್ ಮಾಡ್ತೀರಾ? ನಾನು ಜಾಗ್ರತೆ ಮಾಡಿದ್ರು ಬೈತೀರಾ, ಇಲ್ಲದಿದ್ರು ಬೈತೀರಾ. ನಾನು ನಮ್ 4 ಜನಕ್ಕೆ ಬೇಕಾದ ಅಡಿಗೆಯನ್ನೇ ಮಾಡಿದ್ದು. ಆದ್ರೆ ಅತ್ತೆ ತುಂಬಾ ಹಸಿವಾಗ್ತಿದೆ ಅಂತ ಹೇಳಿ ಪುನಃ ಪುನಃ ಇಷ್ಟು ಅನ್ನ ತಿಂದ್ರೆ ನನ್ನ ಏನ್ ಮಾಡಕ್ ಹೇಳ್ತೀರಾ? ಅಧಿಕವಾಗಿ ಅಡಿಗೆ ಮಾಡಿ ಆಮೇಲೆ ಅದರಲ್ಲಿ ಸ್ವಲ್ಪ ಉಳಿದು ಮತ್ತೆ ಅದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನೋದು ಆರೋಗ್ಯಕ್ಕೆ ಚೆನ್ನಾಗಿದೆಯಾ ರೀ? ಅದಕ್ಕೇನೆ ಎಷ್ಟು ಬೇಕು ಅಷ್ಟು ಮಾತ್ರ ಅಡಿಗೆ ಮಾಡ್ದೆ. ಇನ್ನು ಬೇಕಂದ್ರೆ ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರಾಯ್ತು. ಏನು ನಿಮ್ಮಿಬ್ಬರಲ್ಲಿ ನೀವೇ ಮಾತಾಡ್ಕೊಳ್ತಾ ಇದ್ದೀರಾ? ಅಮ್ಮ ಏನೂ ಇಲ್ಲಮ್ಮ, ಸಂಜೆ ಮನೆಗ್ ಬರುವಾಗ ಏನೇನ್ ವಸ್ತು ಎಷ್ಟೆಷ್ಟು ತರಬೇಕು ಅಂತ ಕೇಳ್ತಾ ಇದ್ದೆ ಅಷ್ಟೇ. ಸಂಜೆ ಸೊಸೆ ಅಡಿಗೆ ಮಾಡ್ತಾ ಇರುವಾಗ ಕೌಶಲ್ಯ ಬಂದ್ಲು. ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಅಯ್ಯೋ ಅತ್ತೆ, ನಾನೇ ಅಡಿಗೆ ಮಾಡ್ತೀನಿ, ನೀವ್ಯಾಕೆ ಅಡಿಗೆ ಮನೇಲಿ ಬಂದು ಕಷ್ಟಪಡ್ತೀರಾ? ಹಾಗೆ ಅಂತ ಅತ್ತೆಗೆ ಹೇಳಿ ಅವರನ್ನು ಅಲ್ಲಿಂದ ಕಳಿಸಿ ಮತ್ತೆ ಕೂಡ ಜಿಪುಣಿಯ ಹಾಗೆ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡಲು ಆರಂಭಿಸಿದ್ಲು. ಈ ರೀತಿ ಅಡಿಗೆ ಮಾಡುವ ಸೊಸೆಯನ್ನು ನೋಡಿ ಅತ್ತೆ ಮಾವ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಅವರಿಗೆ ಅವಳು ಜಿಪುಣಿ ಎನ್ನುವುದು ಅರ್ಥವಾಯಿತು. ಸೊಸೆ ಯಾಕೋ ಇಷ್ಟೊಂದು ಜಿಪುಣಿಯಾಗಿ ಇದ್ದಾಳೆ, ಎಲ್ಲ ಅಳತೆ ಮಾಡ್ಕೊಂಡೇ ಅಡಿಗೆ ಮಾಡ್ತಾಳೆ. ಟೀ ಮಾಡುವಾಗ ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಳೆ. ಇದು ಎಂತಹ ಅನ್ಯಾಯ ಕಣೋ. ಈ ರೀತಿ ಇದ್ರೆ ನಿನ್ ಸಂಸಾರ ಹೇಗೋ ಚೆನ್ನಾಗ್ ನಡೆಯುತ್ತೆ. ನಿನ್ನ ಹೆಂಡತಿಗೆ ಬುದ್ಧಿ ಬರುವ ರೀತಿ ಮಾಡ್ಬೇಕು. ಹೀಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದಮ್ಮ, ನೀವೇಳೋದು ಕೂಡ ನಿಜಾನೇ. ಸ್ವಲ್ಪ ದಿನಗಳ ಹಿಂದೆ ತುಂಬಾ ಹಣವನ್ನು ಖರ್ಚು ಮಾಡ್ತಾನೆ ಇದ್ಲು. ಆನಂತರ ನಾನು ನನ್ನ ಕೆಲಸವನ್ನು ಕಳ್ಕೊಂಡೆ. ಆಮೇಲೆ ಅವಳಿಗೆ ಸ್ವಲ್ಪ ಹಣವನ್ನು ಉಳಿತಾಯ ಮಾಡು ಅಂತ ಹೇಳ್ದೆ. ಅಂದಿನಿಂದ ಈ ರೀತಿ ಆಗ್ಬಿಟ್ಲವಳು. ಆದ್ರೆ ಅವಳು ಬದ್ಲಾಗಲೇ ಇಲ್ಲ. ಸರಿ, ಹಾಗಾದ್ರೆ ನಾನು ಹೇಳಿದ ಹಾಗೆ ಮಾಡು, ಆವಾಗ ಅವಳಿಗೆ ಬುದ್ಧಿ ಬರುತ್ತೆ. ಕೌಶಲ್ಯ ತನ್ನ ಮಗನನ್ನು ತಲೆ ತಿರುಗಿ ಬೀಳುವ ಹಾಗೆ ನಾಟಕ ಮಾಡು ಅಂತ ಹೇಳಿದ್ರು. ಅದೇ ರೀತಿ ಮಾಡ್ದ ರಾಜೇಶ್. ಕೀರ್ತಿ ಅವಳ ರೂಮಿಂದ ಓಡಿ ಬಂದ್ಲು. ಅಯ್ಯೋ ರೀ, ಏನಾಯ್ತು? ಎದ್ದೇಳಿ. ರಾಜೇಶ್ ಏನೇ ಮಾಡಿದ್ರು ಎದ್ದೇಳಲಿಲ್ಲ. ಮುಖಕ್ಕೆ ನೀರು ಚೆಲ್ಲಿದ್ರು ಎದ್ದೇಳಲಿಲ್ಲ. ತಕ್ಷಣ ಕೀರ್ತಿ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಬೇಕು ಅಂತ ಫೋನ್ ತೆಗೆದಾಗ ಅಷ್ಟರಲ್ಲಿ ಕೌಸಲ್ಯ, ಅಯ್ಯೋ ಏನಮ್ಮ ನೀನು ಡಾಕ್ಟರ್ಗೆ ಹೋಗಿ ಹೋಗಿ ಫೋನ್ ಮಾಡ್ತೀಯಾ? ಯಾಕೆ? ಡಾಕ್ಟರ್ಗೆ ಹಣ ಕೊಟ್ಟು ಹಣವನ್ನು ಖರ್ಚು ಮಾಡ್ಬೇಕು. ಅವನೇ ತಾನಾಗಿ ಎದ್ದೇಳ್ತಾನೆ ಇರು. ಅವನ ಕೈ ಕಾಲು ಹಿಡ್ಕೊಂಡು 2 ಕುಲುಕು ಕುಲುಕಿದ್ರೆ ಸಾಕು, ಅವನೇ ಎದ್ದು ಕೂರ್ತಾನೆ. ಅಯ್ಯೋ ಅತ್ತೆ, ಏನತ್ತೆ ಈ ಸಮಯದಲ್ಲಿ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇವರು ಸ್ವಯತಪ್ಪಿ ಹೀಗೆ ಬಿದ್ದೋಗಿದ್ದಾರೆ. ಇವ್ರನ್ನ ನೋಡಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಸಮಯದಲ್ಲಿ ಕಾಲು ಇಟ್ಕೊಂಡು ಎಳಿಯೋಣ ಅಂತ ಏನೇನೋ ಹೇಳ್ತಾ ಇದ್ದೀರಾ? ಇನ್ನು ಏನಮ್ಮ ಮಾಡೋದು? ನೀನ್ ಕೊಡುವ ಅಡಿಗೆಯನ್ನು ತಿಂದ್ರೆ ನನ್ ಮಗ ಹೀಗೆ ತಾನೇ ಸ್ವಯತಪ್ಪಿ ಕೆಳಗ್ ಬೀಳ್ಬೇಕಾಗುತ್ತೆ. ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾನೆ. ಅವನಿಗೆ ಹೊಟ್ಟೆ ತುಂಬಾ ನೀನೆಲ್ಲಾದ್ರೂ ಊಟ ಹಾಕ್ತೀಯಾ? ಸ್ವಲ್ಪ ಸ್ವಲ್ಪ ಅಂತ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡ್ತೀಯಾ? ನಿನ್ನ ಊಟ ತಿಂದ್ರೆ ಹೀಗೆ ತಾನೇ ಆಗೋದು. ಚೆನ್ನಾಗಿ ಊಟ ಮಾಡುವುದು ಕೂಡ ಆರೋಗ್ಯನೇ ಹೌದು. ಅಷ್ಟೊಂದು ಹಣವನ್ನು ಕೂಡಿಟ್ಟು ಏನ್ ಮಾಡ್ತೀಯಾ? ನೀನು ಸರಿಯಾಗಿ ಊಟ ಮಾಡೋದಿಲ್ಲ, ಅವನಿಗೂ ಸರಿಯಾಗಿ ಊಟ ಕೊಡೋದಿಲ್ಲ. ನೀನು ಹೀಗೇನೆ ಮಾಡ್ತಾ ಇದ್ರೆ ಅವನು ಇವಾಗ್ಲೇ ತುಂಬಾನೇ ಸಣ್ಣಾಗಿದ್ದಾನೆ. ನಿನ್ ಗಂಡ ಇನ್ನು ನಿನ್ ಕೈ ಸೇರ್ತಾನೋ ಇಲ್ವೋ? ನೀನ್ ಕೂಡ ಹೇಗೆ ಇದ್ದೆ, ಇವಾಗ ಹೇಗಾಗಿದ್ಯಾ? ನೀವು ಹೊಟ್ಟೆಗೆ ತಿನ್ನದೆ ಹಣವನ್ನು ಕೂಡಿಡ್ಬೇಕು ಅಂತ ಯಾರು ಏನು ಹೇಳಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹೀಗೆ ರಾಜೇಶನನ್ನು ಎದ್ದೇಳು ಅಂತ ಹೇಳಿದ್ರು. ರಾಜೇಶ್ ಕೂಡ ಎದ್ದು ನಿಂತ ಕೀರ್ತಿ ಜಿಪುಣತನ ಮಾಡುವುದನ್ನು ನಿಲ್ಲಿಸಿದ್ಲು. ಅಂದಿನಿಂದ ಅತ್ತೆ ಮಾವ ಗಂಡನಿಗೆ ಚೆನ್ನಾಗಿ ಅಡಿಗೆ ಮಾಡ್ಕೊಟ್ಕೊಂಡು ಕೀರ್ತಿ ಸಂತೋಷವಾಗಿದ್ಲು.